ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಿದ್ದೀರಾ ನೀವು? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಟ್ರಯಲ್ಗೆ ಅಂತ ಹೋದಾಗ ಈ ಹೆಂಗ್ಸು ಅಲ್ಲಿದ್ದನ್ನ ನಾನು ನೋಡಿದೆ. ಅಯ್ಯೋ ಮಕ್ಕಳವಾ, ನಾ ಬಡ್ಕಂಡೆ ಈ ಹೆಂಗ್ಸ್ನ ಇಲ್ಲಿ ಕರ್ಕೊಂಬರೋದು ಬೇಡ ಅಂತ. ಆದ್ರೆ ನನ್ನ ಮಾತು ನೀನು ಕೇಳಲಿಲ್ಲ. ಈಗ ನೋಡು ಏನಾಗೈತೆ ಅಂತ. ಊರು ಬಿಟ್ಟು ಊರಿಗೆ ಬಂದಿದ್ದೀವಿ. ಎಲ್ಲೂ ನೋಡಿದ್ರೆ ಮಾವ, ಸತ್ಯನ ಪರಿಶೋಧನೆ ಮಾಡ್ದೆ ತಪ್ಪು ಅಂತ ಹೇಗೆ ಹೇಳ್ತೀಯ ಮಾವ ನೀನು? ಪಾರು, ನಮ್ಮ ದೇವಸ್ಥಾನದಿಂದ ಮಕ್ಕಳನ್ನ ಒಡವೆನೆ ಕದ್ದವಳಿಗೆ ಇಲ್ಲೊಂದು ಸಣ್ಣ ಸರ ಕದಿಯೋದು ಏನ್ ದೊಡ್ಡ ವಿಷಯ? ಇವರೇ ಹೇಳ್ತಿದಾರಲ್ಲ, ಏನ್ ನೋಡ್ತಾ ಇದ್ದೀರಾ? ಕರ್ಸಿ ಪೊಲೀಸ್ನ. ಏಯ್, ಯಾವಲ್ಲ ಅವನು? ನನ್ನ ಹೆಂಡ್ರನ್ನ ಕಳ್ಳಿ ಅಂತ ಹೇಳಕ್ ಬಂದವನು? ಕಳಿಸ್ಲ ಪೊಲೀಸ್ನ, ಮಿಲಿಟರಿನೇ ಕಳಿಸ್ಲ. ನಾನು ನನ್ನ ಹೆಂಡ್ರನ್ನ ಬಿಟ್ಕೊಡಕ್ಕಿಲ್ಲ. ಅಪ್ಪಯ್ಯ, ಎಲ್ಲ ಗೊತ್ತಾದ್ಮ್ಯಾಕು ಯಾಕಪ್ಪಯ್ಯ ಈ ಕುರುಡು ಪ್ರೇಮ ನಿಂಗೆ? ಈಗಲೂ ಕಾಲ ಮಿಂಚಿಲ್ಲ. ನೀನು ಹೇಳು, ಅವಳನ್ನ ಎಲ್ಲಿಂದ ಕರ್ಕೊಬಂದು ಅಲ್ಲೇ ಬಿಟ್ಟು ಬಂದ್ಬಿಡುವ. ರೀ, ನಾನಿಲ್ಲಿ ಸರ ಇಲ್ಲ ಅಂತ ಕೂಗಾಡ್ತಾ ಇದ್ದೀನಿ. ಒಬ್ರಾದ್ರೂ ಹುಡುಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ದಾಗಿದೆ ಅಲ್ಲ. ನಿಮ್ಮ ಅಂಗಡಿಗೆ ಎಂತೆಂತ ಕಸ್ಟಮರ್ನ ಕರ್ಸ್ತೀರ್ರಿ? ಇದೇ ಕಾರಣಕ್ಕೆ ಇಂಥ ಜನರು ನಮ್ಮ ಅಂಗಡಿ ಬಿಟ್ಕೊಳ್ಳಲ್ಲ. ಬಿಟ್ಕೊಂಡಿದ್ದಕ್ಕೆ ನಮ್ಮ ಅಂಗಡಿಗೆ ಕೆಟ್ಟ ಹೆಸರು ಬಂತು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಹಳ್ಳಿಯಿಂದ ಬಂದ್ರು ಅಂದ ತಕ್ಷಣ ಅವರೆಲ್ಲ ಕಳ್ರು ಅಂತನಾ? ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಗ್ತಾ ಇದೆ ಕಳ್ಳಿ ಯಾರು ಅಂತ. ಎಕ್ಸ್ಕ್ಯೂಸ್ ಮೀ. ಪಾರ್ವತಿ, ಒಂದು ನಿಮಿಷ ಸುಮ್ಮನಿರು. ಈ ವಿಷಯ ನಾನು ನೋಡ್ಕೋತೀನಿ. ನೋಡಿಮ್ಮ, ಒಡವೆ ಅನ್ನೋದು ಹೆಣ್ಣಿಗೆ ತುಂಬ ಆತ್ಮೀಯವಾದ ವಸ್ತು. ಅದು ಕಳೆದು ಹೋದರೆ ಎಷ್ಟು ದುಃಖ ಆಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ತುಂಬಿದ ಮನೆ, ತುಂಬಿದ ಕೆರೆ ಯಾವತ್ತೂ ಒಡಿಬಾರ್ದು. ಅದಕ್ಕೆ ಪರಿಹಾರಾರ್ಥವಾಗಿ ನಾನು ಹೇಳ್ತೀನಿ, ನಿಮ್ಮ ಕಳೆದೋಗಿರೋ ಒಡವೆ ಎಷ್ಟು ಬೆಲೆ ಅಂತ ಹೇಳಿ, ಅದಕ್ಕೆ 2ರಷ್ಟು ದುಡ್ಡು ನಾನು ನಿಮಗೆ ಕೊಡ್ತೀನಿ. ಆದರೆ ನಮ್ಮ ಶಿವು ಕುಟುಂಬಕ್ಕೆ ಮಾತ್ರ ನೀವು ಅವಮಾನ ಮಾಡಬಾರ್ದು. ದಯವಿಟ್ಟು ಅವಮಾನ ಮಾಡಬೇಡಿ. ಅಯ್ಯೋ ಮಾವ, ನೀವೇನು ಮಾವ ಕೈ ಮುಗಿತಾ ಇದ್ದೀರಾ? ಕೈ ಮುಗಿಬೇಡಿ ಮಾವ. ನೀವು ನನ್ನ ಯಾರು ಮಾವ? ನಮ್ಮನೆ ಮರವಾದೆ ಹೋಗೋದು ಏನು ವಸ್ತಲ್ಲ, ನಮ್ಗೆ ಅಭ್ಯಾಸ ಆಗೋಗೈತೆ. ಆದರೆ ನೀವು ತೆಪ್ಪಲ್ಲ ನಂದೇ ಮಾವ, ನಂದೇ. ಹೆಂಗ್ಸ್ನ ನಾನು ಕರ್ಕ ಬರಬಾರ್ದು. ಶಿವ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನಗೆ ಗೊತ್ತು. ಆದರೆ ಅವ್ರ ಸರನ ನಾನು ತಗೊಂಡಿಲ್ಲ. ಅಪ್ಪಯ್ಯ, ನಿನ್ನ ಎಂಡ್ರಿಗೆ ಹೇಳು, ನನ್ನ ಹೆಸರು ಅವಳು ಬಾಯಿನಾಗ ಬರ್ಕೊಡ್ದು ಅಂತ. ಹೀಟೊಂದು ವಯಸ್ಸಾದ್ರು ಕದಿಯೋ ಬುದ್ಧಿ ಬಿಟ್ಟಿಲ್ಲ. ಹುಟ್ಗುಣ ಸುಟ್ರು ಹೋಗಿಲ್ಲ. ಶಿವು, ಒಂದ್ ನಿಮಿಷ ನನ್ನ ಮಾತು ಕೇಳಪ್ಪ. ಹೇಳೋದು ಕೇಳೋದು ಏನಿಲ್ಲ ಅತ್ತೆ, ಎಲ್ಲ ನಾಶವಾಗೋಗೈತೆ. ರೀ, ಇವಾಗ ಪೊಲೀಸ್ನ ನೀವೇ ಕರೆಸ್ತೀರೋ ಇಲ್ಲ ನಾನೇ ಕರೆಸ್ಲಾ?
ಏನ್ರಿ ನೀವು ಮಾತೆತ್ತಿದ್ರೆ ಪೊಲೀಸ್ ಪೊಲೀಸ್ ಅಂತಿದ್ದೀರಲ್ಲ, ನಿಮಗೆ ನಿಮ್ಮ ಒಡವೆಗಿಂತ ಹೆಚ್ಚಾಗಿ ನನ್ನ ಅತ್ತೆ ನಾವು ಲಾಕಪ್ ಒಳಗಡೆ ಹಾಕ್ಸಕ್ತಾನೆ ನಿಮ್ಮ ಪ್ಲಾನ್. ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು? ಕಳ್ಕೊಂಡಿರೋ ನೋವೆಲ್ಲಿ ನಾವಿದ್ದೀವಿ, ನೀವು ನೋಡಿದ್ರೆ ನಮ್ಮೇಲೆ ಆರೋಪ ಮಾಡ್ತೀರಾ? ಮೊದಲು ಒಡವೆ ಇಸ್ಕೊಡ್ರಿ ನಿಮ್ಮ ಅತ್ತೆಯಿಂದ. ಮೇಡಮ್ ಅವರೇ, ಒಂದು ನಿಮಿಷ. ಪಾರು, ನಮಗೆ ನಮ್ಮ ಅತ್ತೆ ಏನು ಅಂತ ಗೊತ್ತೈತೆ, ಆದರೆ ಬೇರೆಯವ್ರಿಗೆಲ್ಲ ನಮ್ಮ ಅತ್ತೆ ಬಗ್ಗೆ ಗೊತ್ತಿರಲೇಬೇಕಂತೇನಿಲ್ಲ ಅಲ್ವೇ? ಅವ್ರ ಜಾಗದಲ್ಲಿ ನಾವಿದ್ದಿದ್ರೆ ಇಷ್ಟೊಂದು ಕೂಗಾಡ್ತಿರ್ಲಿಲ್ಲ. ಯಾಕಂದರೆ ಒಡವೆ ಅನ್ನೋದು ನಮಗೇನು ಅಷ್ಟೊಂದು ದೊಡ್ಡದಲ್ಲ, ಆದರೆ ಇವ್ರಿಗೆ ಅದೇ ದೊಡ್ಡದು. ಅದಕ್ಕೆ ಹಿಂಗೆ ಆಡ್ತವ್ರೆ. ಇವ್ರ ಅನುಮಾನನು ಬಗೆಹರಿಸಿದ್ರಾಯ್ತು. ತಾಳ್ಮೆಯಿಂದಿರು, ನಾನು ನೋಡ್ಕೊತೀನಿ. ಈಗೇನು ನಿಮ್ಮ ಅನುಮಾನ ನಮ್ಮ ಅತ್ತೆ ಒಡಬೇಕದ್ದವ್ರೆ ಅಂದರೆ ತಾನೇ? ಬನ್ನಿ, ನೀವೇ ಪರೀಕ್ಷೆ ಮಾಡಿ, ನಿಮಗೆ ಗೊತ್ತಾಯ್ತದೆ. ಪರ್ಸು ಬೇಡಕ್ಕಲ್ಲ, ನಿಂಗೆ ಈ ಹೆಂಗಸಿನ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನಂತ ಒಳ್ಳೆ ಮನ್ಸ ಇಂಥವ್ರ ಪರವಾಗಿ ನಿಲ್ಬಾರ್ದು. ಎಲ್ಲಾನು ನಾಶ ಮಾಡ್ಬಿಡ್ತಾಳೆ, ನಾಶ ಆಗೋಯ್ತದೆ. ಶಿವ, ನೀನು ನಿಮ್ಮ ತಾಯಿ ನಂಬಲ್ಲ ಸರಿ, ಆದರೆ ನನಗೆ ನಮ್ಮ ಅತ್ತೆ ನಂಬಕ್ಕೆ ಯಾರಪ್ಪನೇನು ಬೇಕಾಗಿಲ್ಲ. ಅತ್ತೆ ಏನೂ ಹಾಕಿಲ್ಲ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ನಿಂತ್ಕೊಬಿಡಿ. ನೀವು ಈ ಕೆಲಸ ಮಾಡೋರಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತೈತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅವ್ರ ಹತ್ರ ಒಡವೆ ಸಿಕ್ಕಿಲ್ಲ ಅಂದರೆ ಅವ್ರ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಬೇಕು. ಜಪ್ತಿಟ್ಕೊಳ್ಳಿ. ಹೋಗಿ. ಏನಿದು ಗಲಾಟೆ? ಗುಡ್ ಮಾರ್ನಿಂಗ್ ಮೇಡಮ್. ಅದೇನಿಲ್ಲ, ಒಬ್ರು ಹೆಂಗ್ಸದು ಒಡವೆ ಕಳ್ತನ ಆಗಿದೆ ಅಂತೆ, ಕಸ್ಟಮರ್ ಗಲಾಟೆ ಮಾಡ್ತಾ ಇದ್ದಾರೆ. ಮೇಡಮ್ ಇವರೇ ನೋಡಿ. ನಮ್ಮ ಮನೆ ದೀಪ